ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢ ಸದ್ಗುರುವೇ ನಮಃ. 43ನೇ ಅಧ್ಯಾಯ. ಗುರುವರನ ಸೇವೆಯನು ದೇಹದ ಪರಿವೆಯಿಲ್ಲದೆ ಮಾಳ್ಪರು, ಧರಣಿಯೊಳು ಅವರೇ ಮಹಾತ್ಮರು ಅಜ್ಞರನು ಉದ್ಧರಿಪರು. ಸಿದ್ಧ ಸದ್ಗುರು ದರ್ಶನಕ್ಕೆ ಇಂಥ ಮಹಾತ್ಮರು ಬರುವರು, ಭೇದಮತಿಯನ್ನು ಬಿಟ್ಟು ಐಕ್ಯ ನಂದವನು ಭೋಗಿಸುವರು. ಅಖಂಡಾನಂದನು ಅದ್ವಯನು ಆಗಿರುವ ನಿನಗೆ ಜಯ ಜಯಕಾರವಿರಲಿ. ಇಂಥಾತನಾದ ನೀನು ಭಕ್ತರನ್ನು ತಾರಿಸುವುದಕ್ಕೋಸ್ಕರ ಹುಬ್ಬಳ್ಳಿಯೊಳಗೆ ಪ್ರಕಟನಾಗಿರುತ್ತಿ. ಎಲ್ಲ ಸಾಧುಗಳ ರೂಪದಿಂದ ನೀನೇ ವರ್ತಿಸುತ್ತಿದ್ದು ಅಲ್ಲಲ್ಲಿ ಜನರನ್ನು ಉದ್ಧರಿಸುತ್ತಿರುವೆ. ಈ ಪ್ರಕಾರದ ನಿನ್ನ ಭಕ್ತರನ್ನು ನೀನು ಸ್ವತಃ ಹೋಗಿ ತಾರಿಸುವಿ. ಇರಲಿ, ಗೋಂದವಲೆ ಎಂಬ ಪುರದೊಳಗೆ ಬ್ರಾಹ್ಮಣ ದಂಪತಿಗಳಿರುತ್ತಿದ್ದು ಅವರು ನಿತ್ಯದಲ್ಲಿಯೂ ಪಾಂಡುರಂಗ ಭಜನೆಯನ್ನು ಭಕ್ತಿ ಮಾಡುತ್ತಾ ಸುಖದಿಂದ ಸಂಸಾರ ಮಾಡುತ್ತಾ ಇದ್ದರು. ಆಷಾಢ ಮತ್ತು ಕಾರ್ತಿಕ ಏಕಾದಶಿಗಳಿಗೆ ನೇಮದಿಂದ ಪಂಢರಪುರಕ್ಕೆ ಹೋಗುತ್ತಿದ್ದು ತಮ್ಮ ಕುಲದೇವನಾದ ಶ್ರೀ ವಿಠ್ಠಲನಿಗೆ ಭಕ್ತಿಯುಕ್ತರಾಗಿ ದರ್ಶನವನ್ನು ಪಡೆಯುತ್ತಿದ್ದರು. ವಿಠ್ಠಲ ನಾಮವನ್ನು ಮುಖದಿಂದ ಉಚ್ಚರಿಸುವಾಗ ಹೃದಯದಲ್ಲಿರುವ ಆತನ ರೂಪವನ್ನೇ ಕಣ್ಣಿನಿಂದ ನೋಡುತ್ತಾ ಉತ್ಕಟವಾದ ಪ್ರೇಮವು ತುಂಬುವಂತಾದ್ದಾಗಿ ಈ ಪ್ರಕಾರ ಸರ್ವ ಕಾಲದಲ್ಲಿಯೂ ಭಜನೆ ಮಾಡುವುದರಲ್ಲಿ ಅವರು ತತ್ಪರರಾಗಿದ್ದರು. ಇಂಥ ದಂಪತಿಗಳಿಗೆ ಒಂದಾನೊಂದು ಕಾಲದಲ್ಲಿ ಋಷಿಕೇಶಿಯಾದ ಕೃಷ್ಣ ಪರಮಾತ್ಮನು ಸ್ವಪ್ನದಲ್ಲಿ ಬಂದು, ನಿಮ್ಮ ಹೊಟ್ಟೆಯಲ್ಲಿ ರಾಮದಾಸನು ಜನ್ಮವನ್ನು ತೊಟ್ಟು ಬರುವನು. ಯಾವಾತನು ಮಾರುತಿ ಅವತಾರನಾಗಿದ್ದು ಬಹುಜನರ ಉದ್ಧಾರ ಮಾಡಿರುವನೋ ಆತನೇ ಈ ಕಾಲದಲ್ಲಿ ಶರೀರವನ್ನು ಧಾರಣ ಮಾಡಿ ನಿಮ್ಮಲ್ಲಿ ಪುತ್ರನಾಗಿ ಜನಿಸುವನು ಎಂದು ಇಬ್ಬರಿಗೂ ಸ್ವಪ್ನದಲ್ಲಿ ಹೇಳಿದ ಕೂಡಲೇ ಆ ಆನಂದವಾಣಿಯನ್ನು ಕೇಳಿ ಅವರಿಗೆ ಬಹಳ ಹರ್ಷವಾಗಿ ಶ್ರೀ ಪಾಂಡುರಂಗನನ್ನು ವಂದಿಸಿ ನಮ್ಮ ಜನ್ಮವು ಸಾರ್ಥಕವಾಯಿತು ಎಂದು ನುಡಿಯುವಂಥವರಾದರು. ಅನಂತರ ಸ್ತ್ರೀಯು ಗರ್ಭವತಿಯಾಗಿ ಸುಂದರನಾದ ಒಬ್ಬ ಪುತ್ರನನ್ನು ಪ್ರಸವಿಸಿದಳು. ಸಂಪ್ರದಾಯಕ್ಕನುಸರಿಸಿ ಕೂಸಿಗೆ ಗಣಪತಿ ಎಂದು ಹೆಸರಿಟ್ಟು ಅದಕ್ಕೆ ಚಿಕ್ಕಂದಿನಲ್ಲಿಯೇ ಪಾಂಡುರಂಗ ಭಜನೆ ಮಾಡಲಿಕ್ಕೆ ಕಲಿಸಿದರು. ಹುಡುಗನಿಗೆ ಗರ್ಭಾಷ್ಟಕದಲ್ಲಿ ಮೌಂಜಿ ಬಂಧನ ಮಾಡುವಾಗ ರಾಮನಾಮ ಸ್ಮರಣೆಯನ್ನು ಉಪದೇಶಿಸಿದ ಪ್ರಕಾರ ಆ ಕೂಡಲೇ ಹುಡುಗನು ರಾಮಮಂತ್ರದ ಪುನರುಚ್ಚಾರಣೆ ಆರಂಭಿಸಿದನು. ಏಳುವಾಗ, ಕೂಡುವಾಗ, ಕೆಲಸ ಮಾಡುವಾಗ ಬಿಡದೆ ನಾಮ ಉಚ್ಚರಿಸುವನು. ಈ ಪ್ರಕಾರ ಅಖಂಡವಾಗಿ ದೃಢ ಅಭ್ಯಾಸ ನಡೆಯುತ್ತಿರುವಾಗ ಆತನಿಗೆ ವೈರಾಗ್ಯ ಉಕ್ಕಿ ಬರುವಂತಾದ್ದಾಯಿತು. 15 ವರ್ಷ ವಯಸ್ಸಿನ ಆ ಗಣಪತಿಯು ತೀರ್ಥ ಪರ್ಯಟನವನ್ನು ಮಾಡಲಿಕ್ಕೆ ಹೊರಟನು. ಈ ಪ್ರಕಾರ ತೀರ್ಥಗಳನ್ನು ಮಾಡುತ್ತಾ ಕಟ್ಟಕಡೆಗೆ ಆತನಿಗೆ ಗುರುಸ್ಥಾನವು ದೊರೆಯಿತು. ವರಾಡ ಪ್ರಾಂತದಲ್ಲಿ ಎಳೆ ಗ್ರಾಮವೆಂಬುವುದಿರುವುದು. ಆ ಗ್ರಾಮದ ಬಹಿರ್ಭಾಗದಲ್ಲಿ ತುಕಾರಾಮ ಚೈತನ್ಯರೆಂಬ ಸತ್ಪುರುಷರಿರುವರು. ಇವರ ಅಗಾಧ ಕೀರ್ತಿಯನ್ನು ಕೇಳಿ ಗಣಪತಿ ಬುವ ಅವರ ಕಡೆಗೆ ಹೋಗಿ ನಮನ ಮಾಡುವಾಗ ಅವರು ತಮ್ಮ ಶಿಷ್ಯರನ್ನು ಕುರಿತು, ಈ ದರೋಡೆಖೋರ ಬಂದ ನೋಡಿರಿ,
ಎಂದು ಹೇಳಿದ್ದು ಕೇಳಿ ಅವರೆಲ್ಲ ಬಹಳ ಚಕಿತರಾದರು. ಆದರೆ ಗಣಪತಿಯು ಮನಸ್ಸಿನಲ್ಲಿ ತಾನು ಧನ್ಯನಾದೆನೆಂದು ತಿಳಿದುಕೊಂಡು, ಹೇ ದೇವನೇ, ಅನೇಕ ದೇಶಗಳನ್ನು ತಿರುತಿರುಗಿ ಕಟ್ಟಕಡೆಗೆ ನಿರ್ದೋಷಿಯಾಗಿರುವ ನೀನು ಭೆಟ್ಟಿಯಾಗಿರುವಿ. ನಿನ್ನ ಸನ್ನಿಧಿಯಲ್ಲಿ ದಾಸನಾಗಿರಲಿಕ್ಕೆ ನಾನು ಇಚ್ಛಿಸುವೆನು ಎಂದು ಹೇಳಿದ್ದು ಕೇಳಿ ಆ ಮಹಾತ್ಮನು, ಗಣಪತಿಬುವ, ನಿನ್ನಿಂದ ನನ್ನ ಸೇವಾ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನಾನು ಜೀವಿಗಳಿಗೆ ಬಹು ಕ್ರೂರನಾಗಿದ್ದೇನೆ. ಇಲ್ಲಿ ನಿಂತಿರುವವರಿಗೆ ನೀನೇ ಕೇಳು ಎಂದು ಹೇಳಿ ಆ ಸದ್ಗುರುನಾಥನು ಗಣಪತಿಯ ಮೈಮೇಲೆ ಕಲ್ಲುಗಳನ್ನು ಎಸೆದನು. ತನ್ನ ಶರೀರಕ್ಕೆ ತಾಗಿ ಕೆಳಗೆ ಬಿದ್ದ ಆ ಕಲ್ಲುಗಳನ್ನು ಗಣಪತಿಯು ಒಟ್ಟುಗೂಡಿಸಿ, ಈ ಕಲ್ಲುಗಳಿಗೆ ಸದ್ಗುರು ಹಸ್ತ ಸ್ಪರ್ಶವಾಗಿರುವುದರಿಂದ ಇವು ನನಗೆ ಪೂಜ್ಯವಾಗಿವೆ ಎಂದು ಅನ್ನುತ್ತಾ, ಗುರುಪ್ರಸಾದ ಸಿಕ್ಕಿತೆಂದು ಅವುಗಳನ್ನು ತನ್ನ ಮಸ್ತಕದ ಮೇಲೆ ಇಟ್ಟುಕೊಂಡನು. ಆಮೇಲೆ ಸದ್ಗುರುಗಳು ಆತನನ್ನು ಸಮೀಪ ಕರೆದು ಒಳ್ಳೆ ಸಿಟ್ಟಿನಿಂದ ಅವನಿಗೆ ಬೈಯುತ್ತಾ ತಮ್ಮ ಕಾಲುಗಳನ್ನು ಒತ್ತಲಿಕ್ಕೆ ಹೇಳಿದರು. ಗಣಪತಿಯು ಸಮೀಪ ಬಂದು ಆ ಚರಣಗಳನ್ನು ನೋಡಿ ಆಶ್ಚರ್ಯಪಟ್ಟು, ಕಮಲಗಳಿಗಿಂತ ಕೋಮಲವಾದ ಆ ಪಾದಗಳಿಗೆ ಹಸ್ತದಿಂದ ಸ್ಪರ್ಶ ಮಾಡಿದನು. ಕೂಡಲೇ ಗುರುಗಳು ಸಿಟ್ಟಿನಿಂದ ಆತನಿಗೆ ಒಂದು ಏಟು ಹೊಡೆದು, ಏಳು ನಡಿ, ನಿನ್ನ ಕೈ ಕಲ್ಲಿಗಿಂತಲೂ ಬಿರುಸಾಗಿದೆ, ನನಗೆ ಅದರ ಸ್ಪರ್ಶ ಸಹನವಾಗುವುದಿಲ್ಲ ಅಂದದ್ದು ಕೇಳಿಯೂ ಗಣಪತಿಯ ಮನಸ್ಸು ಸಂಕೋಚಿತವಾಗಲಿಲ್ಲ. ಕೈಗಳನ್ನು ಜೋಡಿಸಿ ಸುಮ್ಮನೆ ಕೆಲವು ಹೊತ್ತು ಮುಂದೆ ನಿಂತನು. ಆಮೇಲೆ ಸದ್ಗುರುಗಳನ್ನು, ಈಗ ನಾವು ಅಡವಿಗೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರೋಣ ಎಂದು ಹೇಳಿದ್ದು ಕೇಳಿ ಗಣಪತಿಯು ಶಾಂತ ರೀತಿಯಿಂದ, ನೀವು ಇಲ್ಲಿ ಕುಳಿತುಕೊಳ್ಳಿರಿ, ನಾನು ಕಟ್ಟಿಗೆ ತೆಗೆದುಕೊಂಡು ಬರುವೆನು ಎಂದು ಅಂದನು. ಆಗ ಸದ್ಗುರುಗಳು, ನೀನು ಕೆಟ್ಟ ಕೆಟ್ಟ ಕಟ್ಟಿಗೆಗಳನ್ನು ತರುವಿ, ನಾನು ನಿನ್ನ ಕೂಡ ಬರುವೆನು ಎಂದು ಹೇಳಿ ಇಬ್ಬರು ಹೊರಟರು. ಗುರು ಶಿಷ್ಯರಿಬ್ಬರು ಅಡವಿಗೆ ಹೋಗಿ ಬಹಳ ಕಟ್ಟಿಗಳನ್ನು ಕೂಡಿಸಿ ಶಿಷ್ಯನ ದೋತರದಿಂದ ಅವನ್ನು ಕಟ್ಟಿ ಹೊರೆಯನ್ನು ಗಣಪತಿಯ ತಲೆಯ ಮೇಲೆ ಗುರುಗಳು ಇಟ್ಟರು. ಹಸ್ತದಲ್ಲಿ ಒಂದು ಬಡಿಗೆಯನ್ನು ಹಿಡಿದು ಗುರುಗಳು ಶಿಷ್ಯನನ್ನು ಕುರಿತು, ನೀನು ಮುಂದೆ ಹೋಗು, ನಾನು ಹಿಂದಿನಿಂದ ಬರುವೆನು ಎಂದು ಹೇಳಿದ ಪ್ರಕಾರ ಗಣಪತಿಯು ಮುಂದೆ ನಡೆದನು. ಇಬ್ಬರಿಂದ ಹೊರಲಾಗದಂಥ ಭಾರವನ್ನು ಹೊತ್ತುಕೊಂಡು ಹೋಗುವಾಗ ಆತನಿಗೆ ತಲೆಯು ನೋಯಲಿಕ್ಕೆ ಆರಂಭಿಸಿತು. ಕ್ಷಣ ಮಾತ್ರ ನಿಂತ ಕೂಡಲೇ ಬೆನ್ನಿನ ಮೇಲೆ ಗುರುಗಳು ಹೊಡೆದ ಬಡಿಗೆ ಪೆಟ್ಟು ಬೀಳುತ್ತಿತ್ತು. ಶಿರದ ಮೇಲೆ ಅಸಾಧ್ಯವಾದ ಭಾರ, ಬೆನ್ನ ಮೇಲೆ ಆಗಾಗ್ಗೆ ಪೆಟ್ಟು, ಮುಖದಿಂದ ರಾಮನಾಮ ಉಚ್ಚಾರ, ಹಿಂದೆ ದಂಡಧಾರಿಯಾಗಿ ಬರುವಂಥ ಸದ್ಗುರುನಾಥನು. ಈ ಪ್ರಕಾರ ಗಣಪತಿಯು ಒಂದು ಗಳಿಗೆ ಪರ್ಯಂತ ನಡೆದನು. ಆತನ ಚಿತ್ತವು ಗುರುಭಕ್ತಿಯಲ್ಲಿ ದೃಢವಾಗಿ ನಿರತವಾಗಿದ್ದರೂ ಶರೀರವು ಈ ಸಂಕಷ್ಟವನ್ನು ಸಹಿಸಲಾರದೆ ಭಾರ ನಿಮಿತ್ತದಿಂದ ದಣಿದು ಹೋಯಿತು. ಆಗ ಗಣಪತಿಯು ಒಂದು ಕ್ಷಣ ನಿಂತನು. ಕೂಡಲೇ ಬೆನ್ನ ಮೇಲೆ ಬಡಿಗೆಯ ಹೊಡೆತ ಬಿತ್ತು. ಅತ್ಯಂತ ನಿಶ್ಶಕ್ತನಾಗಿ ಭೂಮಿಗೆ ಬಿದ್ದು ತತ್ಕಾಲವೇ ಮೂರ್ಛಾಗತನಾದನು. ಶಿಷ್ಯನಿಗೆ ದೇಹಭಾವ ತಪ್ಪಿತೆಂದು ಸದ್ಗುರುಗಳು ಹೃದಯದಲ್ಲಿ ಬಹಳ ಕಳವಳಗೊಂಡು ಕೃಪೆಯಿಂದ ಆತನ ಶಿರಕ್ಕೆ ಹಸ್ತಸ್ಪರ್ಶಿಸಿದ ಕ್ಷಣವೇ ಗಣಪತಿಯು ಎಚ್ಚರ ಹೊಂದಿದನು. ಆಗ ಮಹಾತ್ಮರು ಆತನ ಕೈ ಹಿಡಿದು ವೃಕ್ಷಛಾಯೆಯೊಳಗೆ ಕರೆದುಕೊಂಡು ಹೋಗಿ ಕೂಡಿಸಿ ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಗಣಪತಿಯ ತಾಪವೆಲ್ಲ ಶಾಂತವಾಯಿತು. ಸದ್ಗುರು ಮುಖಾವಲೋಕನದಿಂದ ಆತನು ಸುಖವನ್ನು ಹೊಂದಿದನು. ಆಗ ತುಕಾರಾಮ ಚೈತನ್ಯ ಮಹಾರಾಜರು ನಗುತ್ತಾ, ನೀನು ದರೋಡೆಕೋರನೆಂದು ನಾನು ಹೇಳಿದ ಮಾತು ನಿಜ ಮಾಡಿ ತೋರಿಸಿದೆ. ನನ್ನ ಹೃದಯವನ್ನು ನೀನು ಸಂಪೂರ್ಣವಾಗಿ ಹರಣ ಮಾಡಿಕೊಂಡೆ. ನಿನ್ನಂಥ ಶಿಷ್ಯನನ್ನು ನಾನು ಎಂದೂ ಕಾಣಲಿಲ್ಲ ಎಂದು ಹೇಳಿದರು. ಅನಂತರ ಗಣಪತಿಗೆ ನಿರ್ಮಲವಾದ ಆತ್ಮಜ್ಞಾನವನ್ನು ಬೋಧಿಸಿದರು. ಶಿಷ್ಯನು ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ದೇವಾದಿಕರಿಗೆ ದುರ್ಲಭವಾದಂಥ ಆ ನಿಜಾತ್ಮಸ್ಥಾನವನ್ನು ತಕ್ಷಣವೇ ಹೊಂದಿದನು. ಶಿಷ್ಯನಿಗೆ ಸಮಾಧಿ ಹತ್ತಿತೆಂದು ತಿಳಿದು ಆತನಿಗೆ ಉತ್ಥಾನಾವಸ್ಥೆಗೆ ತಂದು ಗುರುಗಳು, ಈ ಜ್ಞಾನವು ನಿನಗೆ ದೃಢವಾಗುವ ದಿಸೆಯಿಂದ ನಾಮಸ್ಮರಣೆ ಅಭ್ಯಾಸವನ್ನು ಬಿಡಬೇಡ. ದಾಸಬೋಧವೆಂಬ ಗ್ರಂಥವನ್ನು ನಿತ್ಯ ಅಧ್ಯಯನ ಮಾಡುತ್ತಿದ್ದು
ಅದರಲ್ಲಿ ನಿರೂಪಿಸಿದಂಥ ವರ್ತನವನ್ನು ತ್ರಿಕರಣ ಶುದ್ಧವಾಗಿ ಇಡತಕ್ಕದ್ದು. ಈಗ ನೀನು ನಿನ್ನ ಮನೆಗೆ ಹೋಗಿ ಬರುವಂಥ ಭಕ್ತರಿಗೆ ಅಧಿಕಾರ ಪರೀಕ್ಷೆಪೂರ್ವಕ ನಾಮಸ್ಮರಣೆಯನ್ನೇ ಉಪದೇಶಿಸಿ ಉದ್ಧರಿಸುವಂಥವನಾಗು. ಈಗ ನೀನು ಧನ್ಯನಾದಿ, ಶುದ್ಧವಾದ ಚೈತನ್ಯ ನೀನಾದಿ. ಆದ್ದರಿಂದ ಇಂದಿನಿಂದ ನಿನಗೆ ಬ್ರಹ್ಮಚೈತನ್ಯವೆಂಬ ಹೆಸರು ಇರಲಿ ಎಂದು ಸದ್ಗುರುವರನ ಅಮೃತ ಸಮಾನ ವಚನವನ್ನು ಕೇಳಿ ಗಣಪತಿ ಶಿಷ್ಯನಿಗೆ ಕಂಠ ಗದ್ಗದಿತವಾಗಿ ಕಣ್ಣೊಳಗಿಂದ ಆನಂದಾಶ್ರುಗಳನ್ನು ಸುರಿಸುತ್ತಾ ಆತನು ಸದ್ಗುರುಗಳ ಚರಣಕ್ಕೆ ಬಿದ್ದು ಎದ್ದು ನಿಂತು, ಎಷ್ಟು ದಯಾಳು ಆಗಿರುವೆ ಹೇ ಸದ್ಗುರುರಾಜನೇ, ನಾನು ಇವತ್ತು ಧನ್ಯನಾದೆನು. ನಿನ್ನ ನಿತ್ಯ ಸ್ವರೂಪವನ್ನು ನನಗೆ ತೋರಿಸಿ ವಿಚಿತ್ರ ಕಾರ್ಯವನ್ನು ಮಾಡಿದೆ ಎಂದು ಬ್ರಹ್ಮಚೈತನ್ಯನು ಅಂದು ಪುನಃ ಸದ್ಗುರುಗಳಿಗೆ ನಮಸ್ಕರಿಸಿ ಅವರ ಆಜ್ಞೆ ಪಡೆಕೊಂಡು ತನ್ನ ಸ್ವಸ್ಥಾನಕ್ಕೆ ಹೋದನು. ಬ್ರಹ್ಮಚೈತನ್ಯರ ಸ್ಥಾನಕ್ಕೆ ಅಸಂಖ್ಯ ಜನ ಭಕ್ತರು ಬಂದು ಅವರ ಸಂಗತಿಯಿಂದ ಉದ್ಧಾರವಾಗುತ್ತಿರುವರು. ಎಲ್ಲರಿಗೂ ಅವರು ರಾಮ ಮಂತ್ರವನ್ನು ಉಪದೇಶಿಸಿ ತಾರಣ ಮಾಡುತ್ತಿದ್ದರು. ಇಂಥ ಗೊಂದವಲೇಕರ ಮಹಾರಾಜರ ಪ್ರಿಯ ಶಿಷ್ಯನಾದ ವಿದ್ಯಾಸಾಗರನಾಗಿರುವ ತಮ್ಮಣ್ಣ ಶಾಸ್ತ್ರಿಯು ಹುಬ್ಬಳ್ಳಿಯಲ್ಲಿರುವನು. ಆತನು ಮತ್ತು ಇತರ ಭಕ್ತಜನರು ಕೂಡಿ ಗೋಂದವಲೆಗೆ ಹೋಗಲಿಕ್ಕೆ ಅನುಕೂಲವಿಲ್ಲದಂಥ ಅನೇಕ ಜನರ ಉದ್ಧಾರಾರ್ಥವಾಗಿ ಬ್ರಹ್ಮಚೈತನ್ಯ ಮಹಾರಾಜರನ್ನು ಹುಬ್ಬಳ್ಳಿಗೆ ಬರಲಿಕ್ಕೆ ಪ್ರಾರ್ಥಿಸಿದರು. ಈ ಆಮಂತ್ರಣವನ್ನು ಮಾನ್ಯ ಮಾಡಿ ಶ್ರೀ ಸಿದ್ಧಾರೂಢರ ದರ್ಶನೋತ್ಸುಕರಾಗಿಯೂ ತಮ್ಮ ಶಿಷ್ಯ ಸಮುದಾಯವನ್ನೊಡಗೂಡಿ ಹುಬ್ಬಳ್ಳಿಗೆ ಹೊರಟು ಬರುವಂಥವರಾದರು. ಇಲ್ಲಿಯ ಸರ್ವಭಕ್ತ ಜನರು ಅವರನ್ನು ಎದುರುಗೊಳ್ಳಲಿಕ್ಕೆ ಹೋಗಿ ಅವರ ದರ್ಶನದಿಂದ ತಾವು ಧನ್ಯರಾದೆವು ಎಂದು ತಿಳಿದರು. ಬ್ರಹ್ಮಚೈತನ್ಯರ ಸನ್ನಿಧಿಯಲ್ಲಿ ಸರ್ವ ಬ್ರಾಹ್ಮಣರು ಬಂದು ಅವರಿಂದ ಮಂತ್ರೋಪದೇಶವನ್ನು ಪಡೆದುಕೊಂಡರು. ಆದರೆ ಅವರು ಮಹಾತ್ಮರನ್ನು ವಿಧಿ ನಿಷೇಧ ಗೊಂದಲೊಳಗೆ ಹಾಕಿ ಸಿದ್ಧಾರೂಢರ ಕಡೆಗೆ ಹೋಗಗೊಡಲಿಲ್ಲ. ಒಮ್ಮೆ ಒಬ್ಬನೊಬ್ಬ ಭಕ್ತನ ಮನೆಗೆ ಹೋಗುವಾಗ ಯಾರೂ ಬ್ರಾಹ್ಮಣರನ್ನು ಕರೆದುಕೊಳ್ಳದೆ ಹೋದರು. ಅಲ್ಲಿಂದ ಗಾಡಿಯ ಮೇಲೆ ಕುಳಿತುಕೊಂಡು ನೆಟ್ಟಗೆ ಸಿದ್ಧಾಶ್ರಮಕ್ಕೆ ತೆರಳಿದರು. ಇತ್ತ ಮಠದಲ್ಲಿ ಶ್ರೀ ಸಿದ್ಧಾನಾಥರು ಮಧ್ಯಾಹ್ನ ಹೊತ್ತಿಗೆ ಶಯ್ಯ ಮೇಲೆ ವಿಶ್ರಮಿಸುತ್ತಿರುವಾಗ ಅಕಸ್ಮಾತ್ತಾಗಿ ಎದ್ದು ಸಮೀಪವಿದ್ದ ಶಿಷ್ಯರಿಗೆ ಬ್ರಹ್ಮಚೈತನ್ಯ ಸಂತರು ಇದೇ ಈಗ ಬರುವರು ಎಂದು ಹೇಳಿ ಮುಂದೆ ಬಂದು ಮಾರ್ಗದ ಕಡೆಗೆ ನೋಡುವಾಗ ಗಾಡಿಯಿಂದಿಳಿದು ಬರುತ್ತಿರುವ ಮಹಾರಾಜರನ್ನು ಕಂಡು ಓಡುತ್ತಾ ಹೋಗಿ ಅವರಿಗೆ ದೃಢಾಲಿಂಗನವನ್ನು ಕೊಡುವಂಥವರಾದರು. ಆ ಕಾಲದಲ್ಲಿ ಇಬ್ಬರು ಮಹಾತ್ಮರಿಗೆ ಅತ್ಯಂತ ಪ್ರೇಮ ಉಕ್ಕಿ ಬರುವಂತಹದ್ದಾಯಿತು. ಐಕ್ಯ ಭಾವದಿಂದ ಸಾಧು ಸಂತರೊಳಗೆ ಭೇಟಿಯಾಗುತ್ತಿರುವಾಗ ಆಗಿನ ಆನಂದವು ವರ್ಣಿಸಲು ಸಾಧ್ಯವು. ತ್ರಿಪುರ ಸಂಹಾರವಾದ ಬಳಿಕ ಶಿವ ವಿಷ್ಣು ಇಬ್ಬರೂ ಪರಸ್ಪರ ಆಲಂಗಿಸಿದ ಪರಿ ಕಾಣಿಸಿತು. ಜೀವ ಶಿವರ ಐಕ್ಯ ಆಗುವ ಸಮಯದಲ್ಲಿ ಯಾವ ಬ್ರಹ್ಮಾನಂದವು ಪ್ರಕಟವಾಗುವುದೋ ಅದೇ ಆನಂದವು ಈಗ ಆ ಇಬ್ಬರು ಮಹಾತ್ಮರೊಳಗೆ ಆವಿರ್ಭಾವವಾಯಿತು. ಇಂಥ ಆನಂದದಲ್ಲಿ ತಲ್ಲೀನರಾಗಿ ಈರ್ವರು ದೇಹಭಾವವನ್ನು ಮರೆತು ಕಣ್ಣೊಳಗಿಂದ ಆನಂದಾಶ್ರುಗಳನ್ನು ಸುರಿಸುವಂಥವರಾದರು. ಬಹಳ ವರ್ಷಗಳ ವಿರಹದಿಂದ ಪ್ರಿಯ ಬಂಧುವಿಗೋಸ್ಕರ ತಳಮಳಿಸುತ್ತಿರುವಾಗ ಅಕಸ್ಮಾತ್ತಾಗಿ ಪರಸ್ಪರ ಭೇಟಿಯಾದರೆ ಎಂಥ ಆನಂದ ಉತ್ಪತ್ತಿಯಾಗುವುದೋ ಅಂಥ ಆನಂದವು ಇವರೊಳಗೆ ಉತ್ಪನ್ನವಾಯಿತು. ಈ ಪ್ರಕಾರ ಒಬ್ಬರಿಗೊಬ್ಬರು ಆಲಂಗಿಸುತ್ತಿರುವಾಗ ಕ್ಷಣ ಮಾತ್ರ ವಿದೇಹ ಸ್ಥಿತಿಯೊಳಗಿದ್ದು ಸರ್ವ ಜಗತ್ತನ್ನು ಮರೆತು ಬಿಟ್ಟರು. ಆ ಆನಂದದ ಕೇಂದ್ರದಿಂದ ಆನಂದ ಕಿರಣಗಳು ಪಸರಿಸಿ ಅದರೊಳಗೆ ಅಲ್ಲಿದ್ದ ಭಕ್ತಜನರೆಲ್ಲರೂ ನಿಮಗ್ನರಾದರು. ಆ ಭಕ್ತರಾದರೂ ಪ್ರೇಮಾಶ್ರುಗಳನ್ನು ಸುರಿಸುವಂಥವರಾದರು. ತ್ರಿಭುವನದಲ್ಲಿಯೂ ಸರ್ವತ್ರ ಆನಂದವು ತುಂಬಿ ಮತ್ತೆ ಉಳಿತು. ಕೂಡಲೇ ಪರಸ್ಪರ ನಮಸ್ಕಾರ ಮಾಡಿದರು. ಆಗ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕೈ ಹಿಡಿದು ಕರೆದುಕೊಂಡು ಬಂದು ಸಿದ್ಧಾರೂಢರು ತಮ್ಮ ಆಸನದ ಮೇಲೆ ಕೂಡಿಸಿ ತಾವು ಆದರೂ ಏಕಾಸನದಲ್ಲಿ ಕುಳಿತುಕೊಂಡರು. ಆಗ ಸದ್ಗುಣ ಖಣಿಯಾದ ಮಹಾರಾಜರು ಸದ್ಗುರು ಸಿದ್ಧಾರೂಢರನ್ನು ಕುರಿತು ಈ ಪ್ರಕಾರ ಅಮೃತವಾಣಿಯನ್ನು
ನುಡಿಯುವಂಥವರಾದರು. ಹೇ ಸದ್ಗುರು ಸಿದ್ಧಾರೂಢ ಸ್ವಾಮಿ, ಈ ದೇಹವು ಗೊಂದವಲೆ ಗ್ರಾಮದಲ್ಲಿರುತ್ತಿರುವುದು. ಇದರ ಸ್ನೇಹಿತರಾಗಿರುವ ಕೆಲವು ದೇಹಗಳು ಈ ಗ್ರಾಮದಲ್ಲಿ ಇರುತ್ತಿದ್ದು ಅವರ ಸಲುವಾಗಿ ಇದು ಇಲ್ಲಿಗೆ ಬಂದಿರುವುದು. ಈ ದೇಹಗಳು ಇದನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ಬಂದಿರುತ್ತದೆ. ಈಗ ತಮ್ಮ ದರ್ಶನಕ್ಕೆ ಪ್ರಾಪ್ತವಾಗಿ ಆನಂದ ಹೊಂದಿತು. ಈ ದೇಹವು ಸರ್ವಕಾಲ ರಾಮ ರಾಮ ಅನ್ನುತ್ತದೆ ಮತ್ತು ಮುಮುಕ್ಷುಗಳಿಗೆ ಅನ್ನಲಿಕ್ಕೆ ಹಚ್ಚುತ್ತದೆ. ಇದು ಯೋಗ್ಯವೋ ಹೇಗೆ ಎಂಬುದರ ವಿಷಯವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿರುತ್ತದೆ. ಈ ಪ್ರಕಾರವಾದ ಮಧುರ ವಚನವನ್ನು ಕೇಳಿ ಸಿದ್ಧಾರೂಢರ ಹೃದಯದಲ್ಲಿ ಬಹು ಆನಂದವಾಯಿತು. ಆಮೇಲೆ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕುರಿತು ಶ್ರೀ ಸಿದ್ಧರು ಅನ್ನುತ್ತಾರೆ, ಈ ಜಗತ್ತಿನೊಳಗೆ ನಾಮದ ಹೊರತು ಎರಡನೇ ಸುಖವೇ ಇರುವುದಿಲ್ಲ. ಅದೇ ಎಲ್ಲ ಸುಖಗಳಿಗೆ ಜೀವಿಗಳಿಗೆ ತಾರಕವಾಗಿರುತ್ತದೆ. ಈಶ್ವರನು ಸಹ ಅದೇ ಜಪಿಸುತ್ತಿರುವನು. ಈ ದುಃಖಮಯವಾದ ಸಂಸಾರದೊಳಗೆ ನಾಮವೊಂದೇ ಸಾರಭೂತವಾಗಿತ್ತು. ಅದರಿಂದಲೇ ಆ ಸರ್ವೇಶ್ವರನು ಬಂಧಿಸಲ್ಪಟ್ಟು ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸುತ್ತಿರುವನು. ನಾಮಕ್ಕಿಂತಲೂ ಹೆಚ್ಚಿನ ಸಾಧನವಿಲ್ಲ. ಇತರ ಎಲ್ಲವೂ ಬಂಧನಗಳೇ ಆಗಿರುತ್ತವೆ. ನಾಮದಿಂದಲೇ ಸರ್ವರಿಗೂ ತಾರಣವಾಗುತ್ತದೆ. ನಾನಾದರೂ ಅದನ್ನೇ ಜಪಿಸುತ್ತಿರುವೆನು. ಎಲ್ಲ ಭಕ್ತ ಜನರಿಗಾದರೂ ಅದನ್ನೇ ಉಪದೇಶಿಸುತ್ತೇನೆ. ಶಿವರಾತ್ರಿಯ ಉತ್ಸವ ಕಾಲದಲ್ಲಿ ನಾಮದ ಜಪವು ಅಹೋರಾತ್ರಿ 7 ದಿನ ತನಕ ನಡೆಯುತ್ತಿರುವುದು. ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತವು ಗರ್ಜಿಸುತ್ತದೆ. ಸರ್ವಭೂತಾಂತರ್ಗತವಾದ ಆತ್ಮಾರಾಮನಿಗೆ ರಾಮನೆಂಬ ನಾಮಧೇಯವು. ಜನರ ಉದ್ಧಾರಾರ್ಥವಾಗಿ ತಮ್ಮ ಅವತಾರವಿರುವುದು. ನಾಮೋಪದೇಶದಿಂದಲೇ ಉದ್ಧಾರ ಮಾಡುತ್ತಿರುವೆ. ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದ ಸಂತರ ಕಾರ್ಯವೇ ಇಲ್ಲ. ಸದ್ಗುರು ಸಿದ್ಧಾರೂಢರ ಮುಖದಿಂದ ಈ ಭಾಷಣವನ್ನು ಕೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಬಹಳ ಆನಂದಭರಿತರಾದರು. ಭಕ್ತರೆಲ್ಲರೂ ಆನಂದದಿಂದ ಜಯ ಜಯಕಾರವನ್ನು ಗರ್ಜಿಸಿ ಆ ಇಬ್ಬರು ಮಹಾತ್ಮರ ಪಾದಕ್ಕೆ ಬೀಳುವಂಥವರಾದರು. ಆಗ ಸ್ತ್ರೀಯರು ಪಂಚಾರತಿಯನ್ನು ತೆಗೆದುಕೊಂಡು ಬಂದು ಸುಸ್ವರದಿಂದ ಮಂಗಲ ಪದಗಳನ್ನು ಹಾಡುತ್ತಾ ಇಬ್ಬರಿಗೂ ಬೆಳಗಿದರು. ಎಲ್ಲರಿಗೂ ಅಪರೂಪವಾದ ಆನಂದ ಉಂಟಾಯಿತು. ಅನಂತರ ಮಹಾರಾಜರಿಗೆ ಹಸ್ತವಿಡಿದು ಸಿದ್ಧ ಸದ್ಗುರುಗಳು ಮಠದೊಳಗೆ ಕರೆದುಕೊಂಡು ಹೋಗಿ ಫಲಾಹಾರ ದ್ರವ್ಯಗಳನ್ನು ತಂದು ಅವರ ಮುಂದೆ ಇಡುವಂಥವರಾದರು. ಸದ್ಗುರುಗಳು ಸ್ವಹಸ್ತದಿಂದ ಬಾಳೆಹಣ್ಣು ಸುಲಿದು ಮಹಾರಾಜರ ಮುಖದಲ್ಲಿ ಹಾಕಿದರು. ಒಬ್ಬರಿಗೊಬ್ಬರು ಈ ಪ್ರಕಾರ ಪರಸ್ಪರ ಪ್ರೇಮಗ್ರಾಸ ಹಾಕುತ್ತಾ ಅವರು ಆನಂದದಲ್ಲಿ ರಮಿಸುತ್ತಿದ್ದರು. ಅನಂತರ ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರೂಢರ ನಿರೂಪವನ್ನು ಪಡೆದುಕೊಂಡು ಹೊರಟು ಹೋದರು. ಆಗ ಸಚ್ಚಿದಾನಂದ ಶಾಸ್ತ್ರಿಯು ಇವರನ್ನು ಕಂಡು, ಹೇ ಸದ್ಗುರುವೇ, ನಿನ್ನ ಅಂತವನ್ನು ಹರಿಹರರಾದರೂ ತಿಳಿಯಲಾರರು. ಶ್ರೀ ಸಿದ್ಧಾರೂಢಯತಿಗಳಿಗೆ ಭೆಟ್ಟಿಯಾದಿರಿ. ನನಗೆ ಸಂತರ ಮಹಿಮಾ ತಿಳಿಯದು ಎಂದು ಸದ್ಭಾವದಿಂದ ನಿಮಗೆ ಕೇಳುತ್ತೇನೆ. ಸದ್ಗುರು ಸಿದ್ಧಾರೂಢರು ಹೇಗಿರುವರು ಎಂಬ ವಿಷಯವನ್ನು ಕೃಪೆ ಮಾಡಿ ನನಗೆ ಹೇಳಬೇಕಾಗಿ ಪ್ರಾರ್ಥಿಸುವೆನು ಎಂದು ನುಡಿದನು. ಅದಕ್ಕೆ ಮಂಗಳಧಾಮನಾಗಿಯೂ ಯಾವಾತನ ಹೃದಯವು ರಾಮನೇ ತಾರನಾಗಿಯೂ ಇರುವ ಆ ಮಹಾತ್ಮರು ಜ್ಞಾನೋತ್ತಮರಾಗಿರುವ ಸಿದ್ಧಾರೂಢರ ರೂಪಿಂದ ಸಾಕ್ಷಾತ್ ಜ್ಞಾನೇಶ್ವರರೇ ಅವತರಿಸಿದ್ದಾರೆ. ಪೂರ್ವದಲ್ಲಿ ಮಹಾರಾಷ್ಟ್ರ ದೇಶದಲ್ಲಿ ಅವತಾರವಾಯಿತು. ಈಗ ಕರ್ನಾಟಕ ದೇಶವನ್ನು ಉದ್ಧರಿಸುವುದಕ್ಕೋಸ್ಕರ ಪ್ರತ್ಯಕ್ಷ ಜ್ಞಾನದೇವರೇ ಸಿದ್ಧಯತೀಶ್ವರರೆಂಬ ನಾಮದಿಂದ ಜನ್ಮ ತೊಟ್ಟು ಬಂದಿದ್ದಾರೆ ಎಂದು ಹೇಳಿದ ವಚನವನ್ನು ಕೇಳಿ ಶಾಸ್ತ್ರಿಗೆ ಪರಮಾನಂದವಾಯಿತು. ಆಮೇಲೆ ಸುಗುಣನಾದ ಶಾಸ್ತ್ರಿಯು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರೂಢರಿಗೆ ವಂದಿಸಿ, ಹೇ ಸಿದ್ಧಾರೂಢ ಯತಿರಾಯನೇ, ನಿಮ್ಮ ದರ್ಶನಕ್ಕೆ ಬ್ರಹ್ಮಚೈತನ್ಯ ಮಹಾರಾಜರು ಬಂದಿದ್ದರು. ಅವರ ಮಹಿಮಾ ಹೇಗಿದೆ ಎಂಬುದನ್ನು ಅಜ್ಞಭಾವದಿಂದ ಪ್ರಾರ್ಥಿಸುತ್ತಿರುವ ನನಗೆ ನಿರೂಪಿಸತಕ್ಕದ್ದು. ಯಾಕೆಂದರೆ ಸಂತರ ಹೃದಯವನ್ನು ಸಂತರೇ ಬಲ್ಲರೇ ಹೊರತು ನಮ್ಮಂಥವರಿಗೆ ಅವರ ಅಂತಸ್ಥಿತಿ ತಿಳಿಯದು ಎಂದು ನಾನು ವಿಚಾರಿಸುವಂಥದ್ದಾಗಿರುತ್ತದೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಸಿದ್ಧರಾಯರು, ಇವರು ರಾಮದಾಸರೇ ಬ್ರಹ್ಮಚೈತನ್ಯ ಎಂಬ ಹೆಸರಿನಿಂದ ಈ ಪೃಥ್ವಿಯ ಮೇಲೆ ಅವತರಿಸಿರುತ್ತಾರೆಂದು ನಾನು ತಿಳಿಯುವೆನು. ಮುಮುಕ್ಷು ಜನರ ಪುಣ್ಯವೇ ಒಟ್ಟುಗೂಡಿ
ಈ ನಿರ್ಮಲವಾದ ದೇಹವು ನಿರ್ಮಿಸಲ್ಪಟ್ಟಿದೆ ಎಂಬ ಈ ಪ್ರಬಲವಾದ ವಾಕ್ಯವನ್ನು ಚಿತ್ತೈಸಿ ಶಾಸ್ತ್ರಿಗೆ ಅತ್ಯಂತ ಆನಂದವಾಯಿತು. ಇಂಥ ಅಗಾಧವಾದ ಸಂತರ ಮಹಿಮೆಯನ್ನು ಶ್ರವಣ ಮಾಡುವುದರಿಂದ ಚಿತ್ತಶುದ್ಧಿಯಾಗಿ ಆಮೇಲೆ ಗುರುಪ್ರಸಾದದಿಂದ ಅಂತಃಕರಣದಲ್ಲಿ ಜ್ಞಾನವೂ ಉದಯವಾಗುವುದು. ಮುಂದಿನ ಅಧ್ಯಾಯದಲ್ಲಿ ಸಿದ್ಧಾರೂಢರಿಗೆ ಪರಂಪ್ರಿಯನಾಗಿರುವ ಸಚ್ಚಿದಾನಂದ ಚೈತನ್ಯವೆಂಬ ನಾಮಧೇಯವುಳ್ಳ ತಮ್ಮಣ್ಣ ಶಾಸ್ತ್ರಿಯ ಅತಿ ಸುರಸವಾದ ಚರಿತ್ರವಿರುವುದು ಎಂಬಲ್ಲಿ ಸಿದ್ಧಾರೂಢ ಕಥಾಮೃತದವಳು ಶ್ರವಣ ಮಾತ್ರ ಸ್ವರೂಪವನ್ನು ಬಸ್ ಮಾಡುವಂಥ ಅತಿ ಮನೋಹರವಾದ ಈ 43ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರು ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು.